ತಾಲೂಕಿನಲ್ಲಿ ಐಆರ್ಬಿ ಸ್ಥಾಪನೆ, ಎಡಿಜಿಪಿ ಉಮೇಶ್. ಬಂಗಾರಪೇಟೆ, ಕೋಲಾರ ಮತ್ತು ಕೆಜಿಎಫ್ ಅತಿ ಸೂಕ್ಷ್ಮ ಕೇಂದ್ರಗಳಾಗಿದ್ದು, ಕಾನೂನು ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯುಕ್ತಾಶ್ರಯದಲ್ಲಿ ಐಆರ್ಬಿ ಭಾರತೀಯ ಮೀಸಲು ಪಡೆ ಸ್ಥಾಪನೆ ಮಾಡಲಾಗುವುದು ಎಂದು ಕೆಎಸ್ಆರ್ಪಿಸಿ ವಿಭಾಗದ ಎಡಿಜಿಪಿ ಉಮೇಶ್ ಕುಮಾರ್ ತಿಳಿಸಿದರು. ತಾಲೂಕಿನ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊರವಲಯದಲ್ಲಿ ಭಾರತೀಯ ಮೀಸಲು ಪಡೆ ಬೆಟಾಲಿಯನ್ ಸ್ಥಾಪನೆಗೆ ಮಂಜೂರಾಗಿರುವ ಸ್ಥಳ ಪರಿಶೀಲನೆಗೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭಾರತೀಯ ಮೀಸಲು ಬೆಟಾಲಿಯನ್ಗಳನ್ನು ಐಆರ್ಬಿ ಆರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಅದರಂತೆಯೇ ನಮ್ಮ ಪ್ರಸ್ತಾವನೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಹಸಿರು ನಿಶಾನೆ ನೀಡಿದೆ ಎಂದರು. ಈಗಾಗಲೇ ರಾಜ್ಯದಲ್ಲಿ 12 ಕೆಎಸ್ಆರ್ಪಿಗಳಿದ್ದು, ಬಿಜಾಪುರ ಹಾಗೂ ಮುನಿರಾಬಾದ್ನಲ್ಲಿ 2 ಐಆರ್ಬಿ ಬೆಟಾಲಿಯನ್ಗಳಿವೆ. ಆದರೆ ರಾಜ್ಯದಲ್ಲಿ ಭದ್ರತೆ ಹಾಗೂ ಪ್ರಾಕೃತಿಕ ವಿಪತ್ತು ಸೇರಿದಂತೆ ತುರ್ತು ಸಂದರ್ಭಗಳನ್ನು ನಿಭಾಯಿಸಲು ಮತ್ತಷ್ಟು ಬೆಟಾಲಿಯನ್ಗಳ ಅಗತ್ಯತೆ ಇತ್ತು. ನೂತನವಾಗಿ ಐಆರ್ಬಿ ಸ್ಥಾಪನೆ ಮಾಡುವುದರಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಕೆಜಿಎಫ್ ಪ್ರದೇಶಗಳಿಗೆ ಅನುಕೂಲವಾಗಲಿದೆ ಹಾಗೂ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 540 ಕೋಟಿ ವೆಚ್ಚದಲ್ಲಿ ನಿರ್ಮಾಣ. ತಾತ್ಕಾಲಿಕವಾಗಿ ಕೆಜಿಎಫ್ಡಿಆರ್ ಆವರಣದಲ್ಲಿ ಐಆರ್ಬಿ ತರಬೇತಿಗಳು ನಡೆಯಲಿದೆ. 2 ವರ್ಷಗಳ ಅವಧಿಯೊಳಗೆ ಮೀಸಲಿಟ್ಟ 100 ಎಕರೆ ಜಮೀನಿನಲ್ಲಿ 540 ಕೋಟಿ ರುಗಳ ವೆಚ್ಚದಲ್ಲಿ ಮೊದಲನೇ ಹಂತದ ಕಾಮಗಾರಿಯನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಹಾಗೂ 5 ವರ್ಷಗಳ ಅವಧಿಯೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಿದ್ದು, ಸದರಿ ಸ್ಥಳದಲ್ಲಿ ಪಿರೇಡ್ ಗ್ರೌಂಡ್, ಬ್ಯಾರಕ್ಸ್, ವಸತಿಗೃಹಗಳು, ಸುಸಜ್ಜಿತ ಆಸ್ಪತ್ರೆ ಹಾಗೂ ಸಿಬ್ಬಂದಿಯ ಮಕ್ಕಳಿಗಾಗಿ ಶಾಲೆಗಳನ್ನು ತೆರೆಯುವ ಗುರಿಯನ್ನು ಹೊಂದಲಾಗಿದೆ ಎಂದರು. ಅವಕಾಶ ಸಿಗಲಿದೆ. ಕೆಎಸ್ಆರ್ಪಿ ಮತ್ತು ಐಆರ್ಬಿ ಬೆಟಾಲಿಯನ್ಗಳ ನಡುವಿನ ತರಬೇತಿ ವಿಭಿನ್ನತೆಯನ್ನು ಒಳಗೊಂಡಿರುತ್ತದೆ. ಕೆಎಸ್ಆರ್ಪಿ ತರಬೇತಿ ಅವಧಿ 9 ತಿಂಗಳುಗಳಾದರೆ ಐಆರ್ಬಿ ಪಡೆಯ ತರಬೇತಿ ಅವಧಿ 2 ವರ್ಷಗಳಾಗಿದ್ದು, ನಕ್ಸಲ್ ಚಟುವಟಿಕೆಗಳನ್ನು ನಿಗ್ರಹಿಸುವಂತಹ ಕಠಿಣವಾದ ತರಬೇತಿಯನ್ನು ನೀಡಲಾಗುವುದು. ಇದರೊಟ್ಟಿಗೆ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಪ್ರಕೃತಿ ವಿಕೋಪಗಳು, ಚುನಾವಣೆಗಳು, ಬಂದ್ಗಳು, ಪ್ರತಿಭಟನೆಗಳು ಹಾಗೂ ಗಣ್ಯರ ಕಾರ್ಯಕ್ರಮಗಳು ನಡೆದಾಗ ಸೂಕ್ತ ರಕ್ಷಣೆ ನೀಡಲು ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಐಜಿಪಿ ಸಂದೀಪ್ ಪಾಟೀಲ್, ಕೆಜಿಎಫ್ ಎಸ್ಪಿ ಶಾಂತರಾಜು, ಡಿವೈಎಸ್ಪಿ ಪಾಂಡುರಂಗ, ಇನ್ಸ್ಪೆಕ್ಟರ್ ಮಾರ್ಕಾಂಡಪ್ಪ ಇತರರು ಉಪಸ್ಥಿತರಿದ್ದರು. ಇದು ಬೆಟ್ಟ ಕಾಣುತ್ತಲ್ಲ ಸರ್, ಆ ಬೆಟ್ಟ ಇಲ್ಲಿದೆ ಸರ್, ಈ ಸ್ಟ್ರಿಪ್ ಅಲ್ಲಿ ಮಧ್ಯದಲ್ಲಿ. ಬೆಟ್ಟದಿಂದ ಈ ಕಡೆ ಒಂದು 300 ಮೀಟರ್ಸ್, ಈ ಕಡೆ 100 ಮೀಟರ್ಸ್ ಸರ್. ನಾವಿಲ್ಲಿದ್ದೀವಿ ಸರ್. ಅದೇ ನಮ್ಮ ಬೌಂಡ್ರಿ, ಬೌಂಡ್ರಿ ಮಾರ್ಕ್ ಮಾಡಿ ಇಲ್ಲಿದ್ದೀವಿ ಸರ್. ಈಗ ಇಲ್ಲಿಂದ ಅವ್ರನ್ನ ಅದು ಬೇಮೆಲ್ ಅವ್ರ ಸರ್ ಪ್ರಾಪರ್ಟಿ, ಅದು ಹಳೇದು ಓಲ್ಡ್ ರೋಡ್ ಸರ್. ಬೇಮೆಲ್ ಪ್ರಾಪರ್ಟಿ ಇದು ನಿಮ್ಮದೇ ಪ್ರಾಪರ್ಟಿ ಸರ್. ಈ ರೆಡ್ ಮಾರ್ಕ್ ಅಲ್ಲಿ ಏನಿದೆ ಓವರ್ ಆಲ್ 600 ಎಕರ್ಸ್. ಈ ಬೌಂಡರಿ ಏನಿದೆ? ಹೌದು ಸರ್, ಬೇಮೆಲ್ ಅದೆಲ್ಲ ಬೇಮೆಲ್ ಸರ್. ಬೇಮೆಲ್ ಸರ್ ಈ ಪಾಯಿಂಟ್ ಅಲ್ಲಿ ಗೊತ್ತಾಯ್ತು ಅದು. ಮತ್ತೆ ನಿಮ್ಮ ಟೆಸ್ಟಿಂಗ್ ಟ್ರ್ಯಾಕ್ ಬಂದು ಇಲ್ಲಿ ಬೇಮೆಲ್ ಟೆಸ್ಟಿಂಗ್ ಟ್ರ್ಯಾಕ್ ಸರ್. ಇದು ಎಸ್ ಸರ್. ಬೇಮೆಲ್ ವೆಹಿಕಲ್ಸ್ 100 ಎಕರ್ಸ್ ಇದೆಲ್ಲ ಟೋಟಲ್ ಬೇಮೆಲ್. ಸೊ ಇದು ದಿಸ್ ರೋಡ್ ಗೋಸ್ ಟು ದೊಡ್ಡ ಒಲಗಮಾದಿ. ದೊಡ್ಡ ಒಲಗಮಾದಿ ದಿಸ್ ರೋಡ್ ಆಲ್ಸೋ ನಮ್ದು ಇಲ್ಲಿ ತನಕ ಇದು ಬರ್ತದೆ ಸರ್. ಇಲ್ಲಿ